ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಎನರ್ಜಿ ಯಾವುದಿದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಂಡು ನಿಮ್ಮ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದೇ ರೀತಿ ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಹಾಗಾಗಿ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಮನಸ್ಸಿನಲ್ಲಿ ಫೀಲ್ ಮಾಡಿ ಆ ವ್ಯಕ್ತಿಯ ಎನರ್ಜಿಯನ್ನು ಫೀಲ್ ಮಾಡ್ಕೊಳ್ಳಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಳ್ಳಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಡಬೇಕಾಗುತ್ತೆ. ಯಾಕೆಂದರೆ ಎಲ್ಲರ ಎನರ್ಜೀಸ್ ಕೂಡ ಸೇಮ್ ಆಗಿರೋದಿಲ್ಲ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಇಂದಿನ ರೀಡಿಂಗಲ್ಲಿ ಈಗ ನಿಮ್ಮಿಬ್ಬರ ನಡುವೆ ಏನು ಸಿಚುವೇಶನ್ ಇದೆ, ನೀವು ಏನು ಫೀಲ್ ಮಾಡ್ತಾ ಇದ್ದೀರಾ, ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ಇದೆಲ್ಲವನ್ನು ಈ ರೀಡಿಂಗಲ್ಲಿ ನೋಡೋಣ. ಮೊದಲಿಗೆ ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಲೋನ್ಲಿನೆಸ್, ಒಬ್ಬ ವ್ಯಕ್ತಿಯ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಇರುವ ಎನರ್ಜಿ. ಅಂದರೆ ಎಲ್ಲ ಇದ್ದರೂ ಕೂಡ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇಲ್ಲ ಅನ್ನುವ ಸ್ಥಿತಿ. ನೀವು ಹೊರಗಡೆ ನೋಡಿದ್ರೆ ನಾರ್ಮಲ್ ಆಗಿದ್ದೀರಾ, ಲೈಫ್ನಲ್ಲಿ ಎಲ್ಲವೂ ಸರಿ ಇದ್ದ ಹಾಗೆ ಕಾಣ್ತಾ ಇದೆ ಬೇರೆಯವರಿಗೆ. ಆದರೆ ಮನಸ್ಸಿನ ಒಳಗಡೆ ನಡೀತಾ ಇದೆ. ಏನು ನಡೀತಾ ಇದೆ ಅಂದರೆ ಮನಸ್ಸು ತುಂಬ ಟಯರ್ಡ್ ಆಗಿದೆ. ಏನು ಮಾಡೋದಕ್ಕೆ ಆಸಕ್ತಿ ಇಲ್ಲ. ಯಾವ ವಿಷಯದಲ್ಲೂ ಖುಷಿ ಅನ್ನೋದು ನಿಮಗೆ ಕಾಣ್ತಾ ಇಲ್ಲ. ಅಂದರೆ ನೀವು ಟಯರ್ಡ್ ಆಗಿದ್ದೀರಾ, ಮನಸ್ಸೇ ತುಂಬ ಟಯರ್ಡ್ ಆಗಿದೆ. ನಿಮ್ಮ ಬಳಿ ಎಲ್ಲವೂ ಇದೆ, ಆದರೆ ಏನೋ ಕೊರತೆ. ಅಂದರೆ ನಿಮ್ಮಲ್ಲಿ ಹಣ ಇರಬಹುದು, ಕೆಲಸ ಜಾಬ್ ಇರಬಹುದು, ಲೈಫ್ ಸ್ಟೇಬಲ್ ಇರಬಹುದು, ಫ್ಯಾಮಿಲಿಯವರಿದ್ದಾರೆ. ಅಂದರೆ ಹೊರಗಿನ ಜೀವನದಲ್ಲಿ ಯಾವುದೇ ದೊಡ್ಡ ಸಮಸ್ಯೆ ಇಲ್ಲ. ಬಟ್ ನಿಮ್ಮಲ್ಲೇ ಏನೋ ತಪ್ಪಾಗಿದೆ ಅನ್ನೋ ಫೀಲಿಂಗ್ ನಿಮಗೆ ಬರ್ತಾ ಇದೆ. ಖುಷಿ ಯಾಕೆ ಇಲ್ಲ ಅಂತ ನೋಡೋದಾದರೆ, ನೀವು ನಗ್ತೀರಾ, ಮಾತಾಡ್ತೀರಾ, ಆದರೆ ಅದು ನಿಜವಾದ ಖುಷಿ ಅಲ್ಲ. ಮನಸ್ಸಿನ ಒಳಗಡೆ ಖಾಲಿತನ, ಬೇಸರ, ಒಂಟಿತನ ಈ 3 ಕೂಡ ಮಿಕ್ಸ್ ಆಗಿದೆ. ಅಂದರೆ ಎಲ್ಲ ಇದ್ದರೂ ಮನಸ್ಸು ಅನ್ನೋದು ತುಂಬ್ತಾ ಇಲ್ಲ. ಒಳಗಿನ ಖಾಲಿತನ. ನೀವು ಯಾರನ್ನೋ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಅವರು ಇಲ್ದಿದ್ದಾಗ ಅವ್ರ ಜೊತೆ ನಡೆದ ಮಾತು, ಅವರ ಫೋಕಸ್ ನಿಮ್ಮ ಒಳಗೆ ಖಾಲಿತನವನ್ನು ತುಂಬ್ತಾ ಇದೆ. ಅಂದರೆ ಅವರು ಈಗ ನಿಮ್ಮಿಂದ ದೂರ ಆಗಿರಬಹುದು. ಹಾಗಾಗಿ ನಿಮಗೆ ಆ ರೀತಿ ಫೀಲ್ ಆಗ್ತಾ ಇದೆ. ಒಬ್ಬ ಸ್ಪೆಸಿಫಿಕ್ ವ್ಯಕ್ತಿ ಇಲ್ಲದ ಕಾರಣ ನಿಮ್ಮ ಮನಸ್ಸಿನಲ್ಲಿ ಖಾಲಿತನ, ಲೋನ್ಲಿನೆಸ್ ಅನ್ನೋದು ಫೀಲ್ ಆಗ್ತಾ ಇದೆ. ಏನೋ ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮಗೆ ಅರ್ಥ ಆಗ್ತಾ ಇಲ್ಲ ಏನು ಮಾಡೋದು, ಏನು ಮಾಡಬೇಕು ಅಂತ. ಅವರ ಪ್ರೀತಿ, ಅವರ ಗಮನ ನಿಮಗೆ ಬೇಕು ಅಂತ ಅನ್ನಿಸ್ತಾ ಇದೆ. ಅವರ ಫೋಕಸ್ ನಿಮ್ಮ ಮೇಲೆ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಅಂದರೆ ಒಬ್ಬ ತುಂಬ ಶ್ರೀಮಂತ ವ್ಯಕ್ತಿ, ಅವ್ರಿಗೆ ಹಣ ಇದೆ, ಪವರ್ ಇದೆ, ಎಲ್ಲ ಸೌಲಭ್ಯ ಇದೆ, ಆದರೆ ಖುಷಿ ಇಲ್ಲ, ಆ ಸ್ಥಿತಿ ಇದೆ. ಅವರಿಗೆ ಬೇಕಾಗಿರೋದು ವಸ್ತುಗಳಲ್ಲ, ಆ ವ್ಯಕ್ತಿ. ಅಂದರೆ ಏನೇ ಇದ್ದರೂ ಕೂಡ, ಎಷ್ಟೇ ಹಣ ಇದ್ದರೂ, ಸಂಪತ್ತಿದ್ರೂ ಕೂಡ ಮನಸ್ಸಿಗೆ ಬೇಕಾದ ವ್ಯಕ್ತಿ ಇಲ್ಲ ಅಂದರೆ ನಿಮಗೆ ಆ ಫೀಲ್ ಆಗ್ತಾ ಇದೆ. ಏನು ಉಪಯೋಗ ಇಲ್ಲ ಅಥವಾ ನನ್ನ ಲೈಫ್ನಲ್ಲಿ ಖುಷಿ ಇಲ್ಲ ಅನ್ನೋ ಫೀಲ್ ಆಗ್ತಾ ಇದೆ. ನಿಮ್ಮ ಖುಷಿ ಈಗ ನಿಮ್ಮ ಕೈಯಲ್ಲಿ ಇಲ್ಲ ಅಂತ ನೀವು ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಅದು ನಿಮ್ಮ ಪಾರ್ಟ್ನರ್ ಜೊತೆ ಕನೆಕ್ಟ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀರಾ. ಅವರು ಮಾತಾಡಿದ್ರೆ ನಿಮಗೆ ಖುಷಿ ಆಗುತ್ತೆ, ಅವರು ದೂರ ಇದ್ದರೆ ನೀವು ಬೇಸರ ಪಟ್ಕೊಳ್ತಾ ಇದ್ದೀರಾ. ನಿಮ್ಮ ಮೂಡ್ ಕೂಡ ಅವರ ಮೇಲೆ ಡಿಪೆಂಡ್ ಆಗಿದೆ. ನೀವು ಲೈಫ್ನಲ್ಲಿ ಎಲ್ಲ ಇದ್ದರೂ ಕೂಡ ಹ್ಯಾಪಿನೆಸ್ ಇಲ್ಲ, ಮನಸ್ಸಿನ ಒಳಗಡೆ ದೊಡ್ಡ ಖಾಲಿತನ ಇದೆ ಅಂತ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಆ ಖಾಲಿತನಕ್ಕೆ ಕಾರಣ ನಿಮ್ಮ ಪಾರ್ಟ್ನರ್. ನೀವು ಅಂದ್ಕೊಳ್ತಾ ಇದ್ದೀರಾ ನಿಮ್ಮ ಖುಷಿ ಏನಿದೆ, ನಿಮ್ಮ ಖುಷಿಗೆ ಒಬ್ಬ ವ್ಯಕ್ತಿಗೆ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ. ಅವರು ನಿಮ್ಮ ಲೈಫ್ನಲ್ಲಿ ಇರಬೇಕು, ಅದೇ ನನಗೆ ಖುಷಿ ಅಂತ ಅಂದ್ಕೊಳ್ತಾ ಇದ್ದೀರಾ. ನಿಮ್ಮ ಮನಸ್ಸು ಆ ರೀತಿ ಇದೆ. ಅವ್ರು ಇದ್ದರೆ ಮಾತ್ರ ನಿಮಗೆ ಸಂಪೂರ್ಣ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ನಿಮಗೆ ಮಾತಾಡಬೇಕು ಅವ್ರ ಜೊತೆ ಅಂತ ಅನ್ನಿಸ್ತಾ ಇದೆ, ಆದರೆ ಒಂದು ಹೆಜ್ಜೆ ಮುಂದೆ ಹಾಕೋದಕ್ಕೆ ಹೃದಯ ಒಪ್ತಾ ಇಲ್ಲ. ಅಂದರೆ ಈಗ ಅವರನ್ನು ಸಂಪರ್ಕ ಮಾಡೋದಕ್ಕೆ ಅಥವಾ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಿಮಗೆ ಇಷ್ಟ ಇದೆ, ಬಟ್ ಏನು ಮಾಡಬೇಕು, ಯಾವ ರೀತಿ ಹೆಜ್ಜೆ ಹಾಕಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಮಾತಾಡೋದಕ್ಕೆ ಫಿಯರ್ ಇದೆ. ಅಂದರೆ ನಾನು ಮಾತಾಡಿದ್ರೆ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ ಅನ್ನೋ ಅನುಮಾನ ಇದೆ. ನೀವು ಯಾಕೆ ಹಿಂಜರಿಕೆ ಪಡ್ತಾ ಇದ್ದೀರಾ ಅಂತ ನೋಡೋದಾದರೆ ಅವರು ನಿಮ್ಮ ಮೇಲೆ ಫೋಕಸ್ ಮಾಡ್ತಾ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆ.
ಅವ್ರೀಗ ಆ ಮನಸ್ಸಿನಲ್ಲಿ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ನಾನು ಮಾತಾಡಿದ್ರು ಅವ್ರು ಕೇಳಿಸ್ಕೊಳ್ಳೋದಿಲ್ಲ, ಇಗ್ನೋರ್ ಮಾಡ್ಬೋದು, ಅವಾಯ್ಡ್ ಮಾಡ್ಬೋದು ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಅಂದರೆ ಹೋಗಿ ಮಾತಾಡಬೇಕು ಅನಿಸುತ್ತೆ, ಆದರೆ ನಿಮಗೆ ಏನು ಮಾಡಬೇಕು, ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದೆಲ್ಲದರಿಂದ ಏನಾಗ್ತಾ ಇದೆ ಅಂದರೆ ನೀವು ಸ್ವತಃ ನಿಮ್ಮನ್ನೇ ತಡೆದು ಹಿಡ್ಕೊಳ್ತಾ ಇದ್ದೀರಾ. ಕಾಲ್ ಮಾಡ್ತಾ ಇಲ್ಲ ಅಥವಾ ಮೆಸೇಜ್ ಮಾಡ್ತಾ ಇಲ್ಲ, ಮಾತು ಶುರು ಮಾಡ್ತಾ ಇಲ್ಲ. ಬಟ್ ನೀವು ಕಾಯ್ತಾ ಇದ್ದೀರಾ ಅವರು ಮೊದಲು ಬರ್ತಾರಾ ಅಂತ. ಅಂದರೆ ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಈಗೋ ಅಂತ ನಿಮಗೆ ಅನ್ನಿಸ್ಬೋದು, ಅಥವಾ ಹೊರಗಡೆಯಿಂದ ಈಗೋ ಅಂತ ಆ ವ್ಯಕ್ತಿಗೆ ಕಾಣಿಸ್ಬೋದು. ಆದರೆ ನಿಜ ಸ್ಥಿತಿ ಏನು ಅಂದರೆ ಇದು ಈಗೋ ಅಲ್ಲ, ಸ್ವಾಭಿಮಾನ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ನೀವು ಕಾಪಾಡ್ಕೊಳ್ತಾ ಇದ್ದೀರಾ. ಈಗೋ ವರ್ಸಸ್ ಸೆಲ್ಫ್ ರೆಸ್ಪೆಕ್ಟ್ ವ್ಯತ್ಯಾಸ ಏನು ಅಂದರೆ ನಾನೇ ಗೆಲ್ಲಬೇಕು, ನಾನು ಮಾತ್ರ ಸರಿ ಅನ್ನೋದು ಈಗೋ. ಆದರೆ ಇಲ್ಲಿ ಆ ರೀತಿ ಇಲ್ಲ. ನಿಮ್ಮ ಮನಸ್ಸು ಹೇಳ್ತಾ ಇದೆ ಅವರು ಮಾತಾಡ್ತಿಲ್ಲ ಅಂದರೆ ನಾನು ಯಾಕೆ ಹೋಗಿ ಮಾತಾಡಬೇಕು, ಅವ್ರು ದೂರ ಇದ್ದಾರೆ ಅಂದರೆ ನಾನು ಯಾಕೆ ಹೋಗಬೇಕು. ಅಂದರೆ ಇದು ಗೆಲ್ಲೋ ಯೋಚನೆ ಅಲ್ಲ, ಈಗೋಯಿಂದ ಅಲ್ಲ. ಇದು ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ನೀವು ಕಾಪಾಡ್ಕೊಳ್ಳೋದಕ್ಕೆ ಥಿಂಕ್ ಮಾಡ್ತಾ ಇದ್ದೀರಾ. ನಿಮ್ಮ ಮನಸ್ಸಿನ ಒಳಗಿನ ಮಾತು ಯಾವ ರೀತಿ ಇದೆ ಅಂದರೆ ನನಗೆ ಅವರು ತುಂಬ ಮುಖ್ಯ, ಆದರೆ ನನ್ನನ್ನು ನಾನು ಕಡಿಮೆ ಮಾಡ್ಕೊಳ್ಬಾರ್ದು, ಆ ಫೀಲಿಂಗ್ಸ್ ಕೂಡ ಇದೆ. ಬಟ್ ಅವರ ಮೇಲಿನ ಪ್ರೀತಿ ಅನ್ನೋದು ಕಡಿಮೆ ಆಗ್ತಾ ಇಲ್ಲ. ಒಂದು ಕಡೆ ಪ್ರೀತಿ, ಇನ್ನೊಂದು ಕಡೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್. ಸೈಲೆನ್ಸ್ ಯಾಕಾಯಿತು ಈ ರಿಲೇಷನ್ಶಿಪ್ಪಲ್ಲಿ ಅಂತ ನೋಡೋದಾದರೆ, ಮಾತಾಡಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಅಕಸ್ಮಾತ್ ನಾನು ಮಾತಾಡೋದಕ್ಕೆ ನಾನೇ ಮೊದಲು ಹೋದರೆ ನಾನೇ ಚಿಕ್ಕವನಾಗ್ತೀನಿ ಅನ್ನೋ ಮನಸ್ಸು ನಿಮ್ಮ ಹತ್ರ ಇದೆ. ಅಂದರೆ ಮನಸ್ಸು ಹೋಗು ಅಂತ ಹೇಳ್ತಾ ಇದೆ, ಗೌರವ ಹೋಗಬೇಡ ಅಂತ ಅಲ್ಲೇ ಹಿಡ್ಕೊಂಡಿದೆ. ಅಂದರೆ ಎಲ್ಲಿ ಹೋಗಿ ನಾನು ಮಾತಾಡಿದ್ರೆ ನಾನೆಲ್ಲಿ ಚಿಕ್ಕವರಾಗ್ಬಿಡ್ತೀನೋ ಅನ್ನೋ ಮನಸ್ಸು ನಿಮಗೆ ಬರ್ತಾ ಇದೆ. ಅಂದರೆ ನಿಮಗೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ರಿಜೆಕ್ಷನ್ ಭಯ ಇದೆ, ಅವಾಯ್ಡ್ ಮಾಡ್ತಾರೇನೋ ಅನ್ನೋ ಭಯ ಇದೆ, ಅವರು ರೆಸ್ಪಾನ್ಸ್ ಕೊಡಲ್ಲ ಅಂತ ಅನ್ನಿಸ್ತಾ ಇದೆ. ನೀವು ಸೈಲೆಂಟ್ ಆಗಿರೋದು ಈಗೋದಿಂದ ಅಲ್ಲ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕಾರಣದಿಂದ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಪ್ರೀತಿ ಮತ್ತು ಸ್ವಾಭಿಮಾನ ಎರಡರ ಮಧ್ಯ ನೀವು ಸಿಕ್ಕಾಕೊಂಡಿದ್ದೀರಾ. ಆ ಎನರ್ಜಿ ಇದೆ. ಅಂದರೆ ನಿಮಗೆ ಆ ವ್ಯಕ್ತಿಯ ಜೊತೆ ತುಂಬ ಪ್ರೀತಿ ಇದೆ, ಆ ವ್ಯಕ್ತಿಯ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ನೀವು ಆ್ಯಕ್ಷನ್ ತಗೊಳ್ಳುವ ಬಗ್ಗೆ ಸ್ವಲ್ಪ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಕನ್ಫ್ಯೂಷನ್ ಅನ್ನೋದು ಜಾಸ್ತಿ ಇದೆ. ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ಗಿಲ್ಟ್, ಕಳೆದುಕೊಳ್ಳುವ ಭಯ, ಪಶ್ಚಾತ್ತಾಪ. ಅದೇ ರೀತಿ ನಾನು ತುಂಬ ಕೊಟ್ಟಿದ್ದೀನಿ, ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಅನ್ನೋ ಭಾವನೆ ನಿಮ್ಮಲ್ಲಿದೆ. ಅದಕ್ಕೆ ಬೇಕಾದ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅನ್ನೋ ಫೀಲಿಂಗ್ ನಿಮಗೆ ಇದೆ. ಇಲ್ಲಿ ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವರು ಫೈನಾನ್ಷಿಯಲಿ ಡಿಪೆಂಡೆನ್ಸಿ. ಅಂದರೆ ನೀವು ನಿಮ್ಮ ಪಾರ್ಟ್ನರ್ಗೆ ಸಹಾಯ ಮಾಡಿರ್ಬೋದು, ವಿಶೇಷವಾಗಿ ಹಣದ ವಿಷಯದಲ್ಲಿ ಸಹಾಯ ಮಾಡಿರ್ಬೋದು. ಅವರಿಗೆ ಬೇಕಾದಾಗ ನೀವು ಸ್ಟ್ರಾಂಗ್ ಆಗಿ ಅವ್ರ ಕೈ ಹಿಡಿದಿದ್ದೀರಾ. ಹಣದಲ್ಲಿ ಸಹಾಯ ಮಾಡಿರ್ಬೋದು, ಎಮೋಷ್ನಲಿ ಸಪೋರ್ಟ್ ಕೊಟ್ಟಿರ್ಬೋದು, ಮೆಂಟಲಿ ಸಪೋರ್ಟ್ ಕೊಟ್ಟಿರ್ಬೋದು. ಅಂದರೆ ಅವಶ್ಯಕತೆ ಬಿದ್ದಾಗ ಯಾವುದಾದರೂ ಒಂದು ರೀತಿಯಲ್ಲಿ ಅವ್ರ ಜೊತೆ ನೀವು ನಿಂತಿದ್ದೀರಾ. ಅದು ಸಣ್ಣ ಸಹಾಯ ಆಗಿರ್ಬೋದು, ದೊಡ್ಡ ಸಹಾಯ ಆಗಿರ್ಬೋದು. ಬಟ್ ಅವ್ರು ನಿಂತ್ಕೊಳ್ಳೋದಕ್ಕೆ ನೀವು ಸಪೋರ್ಟ್ ಆಗಿದ್ರಿ. ಅಂದರೆ ನೀವು ಕೊಟ್ಟಿದ್ದು ಸಿಂಪಲ್ ಸಹಾಯ ಅಲ್ಲ, ಅದು ಕಾಳಜಿಯಿಂದ, ನಿಮ್ಮ ಕೇರಿಂದ ಮಾಡಿದ ಸಹಾಯ. ಬಟ್ ಈಗ ನಿಮಗೆ ಏನು ಫೀಲ್ ಆಗ್ತಾ ಇದೆ ಅಂದರೆ ನಾನು ಇಷ್ಟೆಲ್ಲ ಮಾಡಿದ್ದೀನಿ, ಅದು ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ಎಮೋಷ್ನಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಫಿನಾನ್ಷಿಯಲಿ ಆಗಿರ್ಬೋದು. ಬಟ್ ಸಪೋರ್ಟ್ ಕೊಟ್ಟಿದ್ದೀರಾ. ನಾನು ಇಷ್ಟೆಲ್ಲ ಮಾಡಿದ್ರು ಇವತ್ತಿಗೂ ಅವರು ದೂರ ಇದ್ದಾರೆ. ಇದು ನೇರವಾಗಿ ನೀವು ಹೇಳ್ಕೊಳ್ದೇ ಇರಬಹುದು, ಆದರೆ ಮನಸ್ಸಿನ ಒಳಗಡೆ ನೋವಿದೆ. ನನ್ನ ಬೆಲೆ ಇಷ್ಟೇನಾ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ನೀವು ಸಹಾಯ ಮಾಡಿದಾಗ ನೀವು ಪ್ರೀತಿಯಿಂದ ಮಾಡಿದ್ದೀರಾ. ಆ ವ್ಯಕ್ತಿಯಿಂದ ಏನು ಎಕ್ಸ್ಪೆಕ್ಟ್ ಮಾಡಿ ನೀವು ಸಹಾಯವನ್ನು, ಹೆಲ್ಪನ್ನು ಮಾಡಿಲ್ಲ. ಆದರೆ ಈಗ ಮನಸ್ಸು ಅದನ್ನು ನೆನೆಸ್ಕೊಂಡು ನೋವು ಅನುಭವಿಸ್ತಾ ಇದೆ. ಅಂದರೆ ನೀವು ಅವ್ರಿಗೆ ಸಹಾಯ ಮಾಡಿದಾಗ ಅದರ ಬಗ್ಗೆ ಗಮನ ಹರಿಸಲಿಲ್ಲ. ಈಗ ಮಾತ್ರ ನಿಮಗೆ ನೆನಪಾಗ್ತಾ ಇದೆ. ಯಾಕೆ ಅಂದರೆ ನೀವು ಅಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿದ್ರೂ ಕೂಡ ಆ ವ್ಯಕ್ತಿ ನಿಮ್ಮಿಂದ ದೂರ ಇರಬಹುದು, ಅಥವಾ ನೋ ಕಾಂಟ್ಯಾಕ್ಟ್ ಇರಬಹುದು, ನಿಮ್ಮ ಚಿಂತೆ ಇಲ್ಲದೇ ಇರಬಹುದು. ಸೊ ಹಾಗಾಗಿ ನಿಮಗೆ ಅವರ ನೆನಪು ಈ ರೀತಿ ಆಗ್ತಾ ಇದೆ. ಅದೇ ರೀತಿ ನೀವೇನು ಅಂದ್ಕೊಳ್ತಾ ಇದ್ದೀರಾ ಅಂದರೆ ಇಷ್ಟೆಲ್ಲ ಅಂದ್ಕೊಂಡ್ರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ಇರುವ ಪ್ರೀತಿ ಅನ್ನೋದು ಕಡಿಮೆ ಆಗ್ತಾ ಇಲ್ಲ. ಪ್ಲೀಸ್ ಮತ್ತೆ ಬಾ ಅನ್ನೋ ರೀತಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ನನ್ನಿಂದ ಏನಾದರೂ ತಪ್ಪಾಗಿದೆ ಅನ್ನೋ ಭಾವನೆ ನಿಮ್ಮಲ್ಲಿದೆ. ನೀವು ಯೋಚನೆ ಮಾಡ್ತಾ ಇದ್ದೀರಾ, ನಾನು ಅವರಿಗೆ ಬೇಸರ ಮಾಡಿದ್ದೀನಿ, ನನ್ನಿಂದ ಈ ರಿಲೇಷನ್ಶಿಪ್ ಹಾಳಾಯಿತು. ನೀವು ನಿಮ್ಮನ್ನೇ ಬ್ಲೇಮ್ ಮಾಡ್ಕೊಳ್ತಾ ಇದ್ದೀರಾ. ಈ ರಿಲೇಷನ್ಶಿಪ್ಪಲ್ಲಿ ಅವಕಾಶ ಬೇಕು ಅನ್ನೋ ಫೀಲಿಂಗ್ ಇದೆ ನಿಮಗೆ. ಅಂದರೆ ಒಮ್ಮೆ ಮತ್ತೆ ಅವಕಾಶ ಸಿಕ್ಕರೆ ನಾನೆಲ್ಲ ಸರಿ ಮಾಡ್ತೀನಿ ಅನ್ನೋ ಫೀಲಿಂಗ್ ಇದೆ ನಿಮಗೆ. ಮತ್ತು ಅವರನ್ನು ನಿಮ್ಮ ಹತ್ರ ಬರಮಾಡ್ಕೊಳ್ಬೇಕು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅವ್ರು ಇರಬೇಕು, ಮತ್ತು ಹಳೆಯ ಹಾಗೆ ಇರಬೇಕು, ಅಥವಾ ಪಾಸ್ಟಲ್ಲಿ ನೀವು ಯಾವ ರೀತಿ ನಿಮ್ಮ ರಿಲೇಷನ್ಶಿಪ್ ಬ್ಯೂಟಿಫುಲ್ ಆಗಿತ್ತೋ ಆ ರೀತಿ ಇರಬೇಕು ಅನ್ನೋ ರೀತಿ ನೀವು ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ನೀವು ಅಂದ್ಕೊಳ್ತಾ ಇದ್ದೀರಾ ಅವರಿಗೆ ಈಗ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಇದು ನಿಮ್ಮ ಹೃದಯಕ್ಕೆ ಹೆಚ್ಚು ನೋವು ಕೊಡುವ ಯೋಚನೆ. ಅವರೀಗ ನನ್ನನ್ನು ಪ್ರೀತಿಸೋದಿಲ್ಲ ಅಂತ ಅನಿಸುತ್ತೆ. ನಿಮ್ಮೊಳಗೆ ಡೌಟ್ ಇದೆ, ಭಯ ಇದೆ, ನೋವಿದೆ. ಇದೆಲ್ಲ ಸೇರಿ ನಿಮಗೆ ಈ ರೀತಿಯ ಯೋಚನೆ ಬರ್ತಾ ಇದೆ.
ಅವರು ಮಾತಾಡ್ತಾ ಇಲ್ಲ, ಅವ್ರು ಫೋಕಸ್ ಮಾಡ್ತಾ ಇಲ್ಲ, ಅವರು ದೂರ ಇದ್ದಾರೆ, ಅವ್ರು ಕಾಲ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ. ಇದನ್ನು ನೋಡಿ ನೀವೇ ತೀರ್ಮಾನ ಮಾಡ್ಕೊಳ್ತಾ ಇದ್ದೀರಾ ಪ್ರೀತಿ ಇಲ್ಲ ಆ ವ್ಯಕ್ತಿಗೆ ಅಂತ. ಅಂದರೆ ಅವರು ಸೈಲೆಂಟ್ ಆಗಿದ್ದಾರೆ ಅಂದರೆ ನೀವು ಮನಸ್ಸಿನಲ್ಲಿ ಕತೆ ಕಟ್ಕೊಳ್ತಾ ಇದ್ದೀರಾ. ಈ ಯೋಚನೆ ಪರಿಣಾಮ ಏನಾಗ್ತಾ ಇದೆ ಅಂದರೆ ನೀವು ತುಂಬ ಹರ್ಟ್ ಆಗ್ತಾ ಇದ್ದೀರಾ. ಸ್ವಲ್ಪವಾಗಿ ಮನಸ್ಸು ಕುಗ್ತಾ ಇದೆ, ನೆಗೆಟಿವ್ ಯೋಚನೆಗಳು ಕೂಡ ಬರ್ತಾ ಇದೆ. ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ನಿಮ್ಮ ಪಾರ್ಟ್ನರ್ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು. ನೀವು ಥಿಂಕ್ ಮಾಡ್ತಾ ಇದ್ದೀರಾ ಸ್ಟ್ರಾಂಗ್ ಆಗಿರುವಂತಹ ಡಿಸಿಷನ್ ತೊಗೋಬೇಕು, ಆ್ಯಕ್ಷನ್ ತೊಗೊಳ್ಬೇಕು ಅವರು ಅಂತ. ಅದೇ ರೀತಿ ನಿಮಗೆ ಮನಸ್ಸಿನಲ್ಲಿ ಸಮಾಧಾನ ಇರಬೇಕು ಅಂತ ಅನ್ನಿಸ್ತಾ ಇದೆ. ಅವ್ರ ಜೊತೆ ಜೀವನ ಕಟ್ಕೊಳ್ಬೇಕು ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದೀರಾ. ಅಂದರೆ ನಿಮ್ಮಿಬ್ಬರ ನಡುವೆ ಯಾವುದೇ ಗ್ಯಾಪ್ ಅನ್ನೋದು ಇರಬಾರ್ದು ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ನೀವು ನಿಮ್ಮ ಪಾರ್ಟ್ನರ್ಗೆ ಅಂದರೆ ಎಲ್ಲರ ವಿಷಯದಲ್ಲಿ ಎಲ್ಲ ಕೆಲವರು ಹಣದಲ್ಲೂ ಕೂಡ ತುಂಬ ಸಹಾಯ ಮಾಡಿದ್ದೀರಾ, ಮನಸ್ಸನ್ನು ಕೊಟ್ಬಿಟ್ಟಿದ್ದೀರಾ. ಈಗ ಅವರು ದೂರ ಇದ್ದಾರೆ ಅಂದಮೇಲೆ ನಿಮಗೆ ಆ ಫೀಲ್ ಬರ್ತಾ ಇದೆ, ನಿಮ್ಮೊಳಗೆ ಗಿಲ್ಟ್ ಇದೆ, ಅವರನ್ನು ಮತ್ತೆ ಪಡೆಯೋ ಆಸೆ ಇದೆ, ಅವ್ರು ನಿಮ್ಮನ್ನು ಪ್ರೀತಿಸೋದಿಲ್ಲ ಅನ್ನೋ ಭಯ ನಿಮ್ಮನ್ನು ಕಾಡ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಸಮಾಧಾನ ಅನ್ನೋದು ಸಿಗ್ತಾ ಇಲ್ಲ. ಸೊ ನೀವು ನೆಗೆಟಿವ್ ಆಗಿ ಕೂಡ ಥಿಂಕ್ ಮಾಡ್ತಾ ಇದ್ದೀರಾ. ಅವರು ಬರ್ತಾ ಇಲ್ಲ, ಅವ್ರು ಕಾಲ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ, ಅವ್ರು ಇನ್ನು ಮುಂದೆ ಈ ರಿಲೇಷನ್ಶಿಪ್ಗೆ ಬರೋದಿಲ್ವೇನೋ ಅಥವಾ ನನ್ನ ಲೈಫ್ನಲ್ಲಿ ಮತ್ತೆ ಬರೋದಿಲ್ವೇನೋ ಅನ್ನೋ ರೀತಿ ಕೂಡ ನೀವು ಯೋಚನೆ ಮಾಡ್ತಾ ಇದ್ದೀರಾ. ತುಂಬ ನೆಗೆಟಿವ್ ಆಗಿ ಯೋಚನೆಗಳು ಕೂಡ ನಿಮ್ಮ ಮನಸ್ಸಿನಲ್ಲಿ ಓಡಾಡ್ತಾ ಇದೆ. ಇಲ್ಲಿಯವರೆಗೂ ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡಿದ್ವಿ. ಈಗ ನಿಮ್ಮ ಪಾರ್ಟ್ನರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಗಿಲ್ಟ್, ಮಿಸ್ ಮಾಡಿಕೊಳ್ಳುವಂತಹ ಫೀಲಿಂಗ್ ಉಳಿದಿರುವ ಎನರ್ಜಿ. ಅಂದರೆ ಒಬ್ಬರನ್ನೊಬ್ಬರು ತಪ್ಪಾಗಿ ಅರ್ಥ ಮಾಡಿಕೊಂಡು ದೂರ ಆದರೂ ಮನಸ್ಸಿನ ಒಳಗಡೆ ಇನ್ನೂ ಕೂಡ ಪ್ರೀತಿ ಅನ್ನೋದು ಕಡಿಮೆ ಆಗಿಲ್ಲ. ನೀವು ಬದಲಾಗಿದ್ದೀರ ಅಂತ ಅವರ ಮನಸ್ಸಿನಲ್ಲಿ ಫೀಲ್ ಇದೆ. ನೀವು ಮೊದಲು ಹೀಗಿರಲಿಲ್ಲ, ಪಾಸ್ಟಲ್ಲಿ ಈ ರೀತಿ ಇರಲಿಲ್ಲ, ತುಂಬ ಕೇರ್ ಮಾಡ್ತಾಯಿದ್ರಿ, ತುಂಬ ಲವ್ ಕೊಡ್ತಾಯಿದ್ರಿ, ತುಂಬ ಅಟ್ಯಾಚ್ಮೆಂಟ್ ಇತ್ತು, ನೀವೀಗ ಬದಲಾಗಿದ್ದೀರಾ ಅಂತ ಅವ್ರು ಅಂದ್ಕೊಳ್ತಾ ಇದ್ದಾರೆ. ಮೊದಲು ಇದ್ದ ಹಾಗೆ ನೀವು ಇಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಇದು ಅವರ ಯೋಚನೆ. ಹೀಗೆ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ ನೀವು ದೂರ ಇರಬಹುದು, ನೀವು ಕಡಿಮೆ ಮಾತಾಡ್ತಿರ್ಬೋದು, ಅಟೆನ್ಷನ್ ಕೊಡದೇ ಇರ್ಬೋದು, ಅಥವಾ ನಿಮ್ಮಿಬ್ಬರ ನಡುವೆ ಗ್ಯಾಪ್, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ, ಸಪ್ರೇಷನ್ ನಡೀತಾ ಇದೆ. ಇದನ್ನು ನೋಡಿ ಅವರು ಆ ರೀತಿ ಅಂದ್ಕೊಳ್ತಾ ಇದ್ದಾರೆ ನೀವು ಬದಲಾಗಿದ್ದೀರಾ ಅಂತ. ಇಬ್ಬರ ಯೋಚನೆ ಒಂದೇ ಇದೆ. ಅಂದರೆ ನೀವು ಯೋಚನೆ ಮಾಡ್ತಿದ್ದೀರಾ ಅವರು ಬದಲಾಗಿದ್ದಾರೆ ಅಂತ, ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ನೀವು ಬದಲಾಗಿದ್ದೀರಾ ಅಂತ. ನಿಜ ಸ್ಥಿತಿ ಏನು ಅಂತ ಇಬ್ಬರಿಗೂ ಕೂಡ ಗೊತ್ತಿಲ್ಲ. ಆದರೆ ಇಬ್ಬರು ಕೂಡ ನಿಮ್ಮ ತಲೆಯಲ್ಲಿ ನಿರ್ಧಾರ ತಗೊಂಡಿದ್ದೀರಾ, ಕತೆಗಳನ್ನು ಕಟ್ಕೊಳ್ತಾ ಇದ್ದೀರಾ. ಅಂದರೆ ಯಾರೂ ಹೇಳ್ತಾ ಇಲ್ಲ, ಆದರೆ ಇಬ್ಬರು ತೀರ್ಮಾನ ತಗೊಂಡಿದ್ದೀರಾ ಅಥವಾ ಮನಸ್ಸಿನಲ್ಲಿ ಆ ರೀತಿ ಕತೆ ಕಟ್ಕೊಂಡಿದ್ದೀರಾ. ಅವ್ರು ಅಂದ್ಕೊಳ್ತಿದ್ದಾರೆ, ಅವ್ರು ಒಪ್ಕೊಳ್ತಾ ಇದ್ದಾರೆ, ನಾನು ಯಾಕೆ ಡಿಸ್ಟ್ರ್ಯಾಕ್ಟ್ ಆದೆ, ನನ್ನ ಗಮನ ಯಾಕೆ ಬೇರೆ ಕಡೆ ಹೋಯಿತು, ಅಥವಾ ಇಗ್ನೋರ್ ಯಾಕೆ ಮಾಡಿದೆ, ನಾನು ಯಾಕೆ ಅವಾಯ್ಡ್ ಮಾಡಿದೆ ಅಂತ ಅವರು ಮಾಡಿದ ತಪ್ಪನ್ನು ಒಪ್ಕೊಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಎಲ್ಲರ ರಿಲೇಷನ್ಶಿಪ್ಪಲ್ಲಿ ಅಲ್ಲ, ಕೆಲವರ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಬಂದಿರ್ಬೋದು. ಥರ್ಡ್ ಪರ್ಸನ್ ಅನ್ನೋದು ಫ್ಯಾಮಿಲಿ ಆಗಿರ್ಬೋದು, ಅಥವಾ ಅವರ ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಹಣಕಾಸಿನ ವಿಷಯ ಆಗಿರ್ಬೋದು, ಅಥವಾ ಒಬ್ಬ ವ್ಯಕ್ತಿ ಕೂಡ ಆಗಿರ್ಬೋದು, ಫ್ರೆಂಡ್ ಆಗಿರಬಹುದು, ಯಾರೋ ಮೂರನೇ ವ್ಯಕ್ತಿ ಕೂಡ ಆಗಿರ್ಬೋದು, ಅಥವಾ ಜೀವನದ ಸಮಸ್ಯೆ, ಮನಸ್ಸಿನ ಗೊಂದಲ, ಅಥವಾ ಟೈಮ್, ಪರಿಸ್ಥಿತಿ, ಸಿಚುವೇಶನ್ ಏನೇ ಇರಲಿ ಅದರ ಕಾರಣದಿಂದ ಇವರು ಸ್ವಲ್ಪ ದಾರಿ ತಪ್ಪಿರಬಹುದು. ಅಂದರೆ ದಾರಿ ತಪ್ಪಿದ್ದು ಅಂದರೆ ಆ ಕಡೆಗೆ ಫೋಕಸ್ ಮಾಡಿರಬಹುದು, ನಿಮ್ಮ ಕಡೆಗೆ ಗಮನ ಅನ್ನೋದು ಕಡಿಮೆ ಆಗಿರ್ಬೋದು. ಈಗ ಅವರಿಗೆ ಏನು ಫೀಲ್ ಆಗ್ತಾ ಇದೆ ಅಂದರೆ ಅವರು ಹಿಂದಕ್ಕೆ ತಿರುಗಿ ನೋಡ್ತಾ ಇದ್ದಾರೆ, ಪಾಸ್ಟ್ನ ವಿಷಯಗಳ ಬಗ್ಗೆ ತಿರುಗಿ ನೋಡ್ತಾ ಇದ್ದಾರೆ. ನಾನು ಏನು ಮಾಡಿದೆ ಅನ್ನೋ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಬರ್ತಾ ಇದೆ, ಪಶ್ಚಾತ್ತಾಪ ಬರ್ತಾ ಇದೆ, ನೋವು ಬರ್ತಾ ಇದೆ. ನಾನು ಆ ರೀತಿ ಮಾಡಬಾರ್ದಿತ್ತು, ಆ ರೀತಿ ಬಿಹೇವ್ ಮಾಡಬಾರ್ದಿತ್ತು, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೆ ಲವ್ ಅನ್ನೋದು ತುಂಬ ಜಾಸ್ತಿ ಇದೆ, ಬಟ್ ಅವರು ಮಾಡಿದ ತಪ್ಪಿನ ಪಶ್ಚಾತ್ತಾಪ ಅವರನ್ನು ಕಾಡ್ತಾ ಇದೆ. ಅವರ ಮನಸ್ಸು ಹೇಳ್ತಾ ಇದೆ, ನಾನು ಇನ್ನೂ ಕೂಡ ನಿನ್ನನ್ನೇ ಪ್ರೀತಿಸ್ತಾ ಇದ್ದೀನಿ. ಇದು ಅವರ ಹೃದಯದ ನಿಜವಾದ ಫೀಲಿಂಗ್. ಹೊರಗಡೆ ಏನೇ ಇರ್ಬೋದು, ಸಿಚುವೇಶನ್ ಯಾವುದೇ ರೀತಿ ಇರ್ಬೋದು, ನಿಮ್ಮಿಬ್ಬರ ನಡುವೆ ಸಪ್ರೇಷನ್ ನಡೀತಾ ಇರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಬಟ್ ಪ್ರೀತಿ ಇನ್ನೂ ಇದೆ. ಹಳೆಯ ನೆನಪುಗಳು ತುಂಬ ನೆನಪಾಗ್ತಾ ಇದೆ. ನಿಮ್ಮ ಜೊತೆ ಕಳೆದ ಕ್ಷಣಗಳು, ನಿಮ್ಮ ನಗು, ನಿಮ್ಮ ಸಂತೋಷ, ಒಟ್ಟಿಗೆ ಇದ್ದ ಸಮಯ, ಆ ಬ್ಯೂಟಿಫುಲ್ ಡೇಸ್ ಏನಿತ್ತು ಅದನ್ನು ಅವರ ಮನಸ್ಸಿನಲ್ಲಿ ಇನ್ನೂ ಕೂಡ ರಿಪೀಟ್ ಮಾಡ್ಕೊಳ್ತಾ ಇದ್ದಾರೆ. ಹಳೆಯ ದಿನಗಳು ಮರೆತು ಹೋಗ್ತಾ ಇಲ್ಲ, ಅವರಿಗೆ ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡಿರ್ಬೋದು, ಗ್ಯಾಪ್ ಮಾಡ್ಕೊಂಡಿರ್ಬೋದು, ಈ ರಿಲೇಷನ್ಶಿಪ್ ಬೇಡ ಅಂತ ಹೇಳಿರ್ಬೋದು, ಅಥವಾ ಮೆಸೇಜ್ ಕಾಲ್ ಮಾಡದೇ ಇರ್ಬೋದು, ಎಲ್ಲದರಿಂದಲೂ ನಿಮ್ಮನ್ನು ಅವಾಯ್ಡ್ ಮಾಡಿರ್ಬೋದು. ಬಟ್ ಹಳೆಯ ದಿನಗಳು ಅವರ ಮನಸ್ಸಿನಲ್ಲಿ ಇನ್ನೂ ಕೂಡ ಇದೆ. ಮತ್ತೆ ಅದೇ ಹಳೆಯ ದಿನ ಬೇಕು ಅನ್ನೋ ರೀತಿ ಅವರ ಮನಸ್ಸಲ್ಲಿ ರಿಪೀಟ್ ಆಗ್ತಾ ಇದೆ ಆಸೆ ಅನ್ನೋದು. ಮತ್ತು ಅದೇ ಹಳೆಯ ಕನೆಕ್ಷನ್ ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮತ್ತೆ ನಿಮ್ಮ ಜೊತೆ ಮಾತಾಡಬೇಕು, ಮತ್ತೆ ನೀವಿಬ್ಬರು ಕನೆಕ್ಟ್ ಆಗಬೇಕು, ಮತ್ತೆ ನಿಮ್ಮ ಜೊತೆ
ಅವರು ಮೊದಲಿನ ರೀತಿ ರಿಲೇಷನ್ಶಿಪ್ಪನ್ನು ಮುಂದುವರಿಸ್ಕೊಂಡು ಹೋಗಬೇಕು ಆ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಕಾರಣ ಅಥವಾ ಸಿಚುವೇಶನ್ ಯಾವ ರೀತಿ ಇದೆ ಅಂದರೆ, ನೀವು ಬದಲಾಗಿದ್ದೀರಾ ಅಂತ ಅವರು ಅಂದ್ಕೊಳ್ತಾ ಇದ್ದಾರೆ. ನೀವು ಕೂಡ ಅದೇ ರೀತಿ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಎನರ್ಜಿ ಕೂಡ ಅದೇ ರೀತಿ ಇದೆ. ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾತ್ರ. ಅಂದರೆ ಮೊದಲು ಅವರು ಯಾವುದೇ ರೀತಿ ಬಿಹೇವ್ ಮಾಡಿರ್ಬೋದು, ಆದರೂ ಅವರ ಪ್ರೀತಿ ಇನ್ನೂ ಕೂಡ ನಿಮ್ಮ ಮೇಲೇ ಇದೆ. ಹಳೆಯ ನೆನಪುಗಳು ಅವರನ್ನು ಮತ್ತೆ ನಿಮ್ಮ ಕಡೆಗೆ ಎಳೀತಾ ಇದೆ, ತಳ್ತಾ ಇದೆ. ಆ ಎನರ್ಜಿ ಇದೆ. ಕಮಿಟ್ಮೆಂಟ್ ಎನರ್ಜಿ ಇದೆ, ಮತ್ತೆ ಬರುವ ಎನರ್ಜಿ. ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ರಿಯೂನಿಯನ್ ಆಗುವಂತಹ ಎನರ್ಜಿ, ಅಟ್ಯಾಚ್ಮೆಂಟ್ ಎನರ್ಜಿ. ಅಂದರೆ ಎಷ್ಟೇ ದೂರ ಆದರೂ ಕೊನೆಯಲ್ಲಿ ನೀನೇ ಬೇಕು ಅನ್ನೋ ಫೀಲಿಂಗ್ ಅವರಿಗಿದೆ. ಅಂದರೆ ಅವ್ರು ಅಂದ್ಕೊಳ್ತಾರೆ ಈ ರಿಲೇಷನ್ಶಿಪ್ಪಲ್ಲಿ ಕಮಿಟ್ಮೆಂಟ್ ಕೊಡಬೇಕು. ಅವರ ಮನಸ್ಸಿನಲ್ಲಿ ಆ ರೀತಿಯ ಫೀಲ್ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಲೈಫ್ ಸೆಟ್ಲ್ ಆಗಬೇಕು, ಅಂದರೆ ಟೆಂಪ್ರವರಿ ಆಗಿ ಅಲ್ಲ, ಪರ್ಮನೆಂಟ್ ಆಗಿ ಈ ರಿಲೇಷನ್ಶಿಪ್ಪನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಕಂಟಿನ್ಯೂ ಆಗಬೇಕು, ಎಫರ್ಟ್ ಹಾಕಬೇಕು. ಅದೇ ರೀತಿ ಆ್ಯಕ್ಷನ್ ತೊಗೊಳ್ಬೇಕು, ಡಿಸಿಷನ್ ತೊಗೊಳ್ಬೇಕು, ಸ್ಟ್ರಾಂಗ್ ಆಗಿರುವ ಡಿಸಿಷನ್ ತೊಗೊಳ್ಬೇಕು. ಇಲ್ಲಿವರೆಗೂ ಅವರು ಮೆಚ್ಯೂರಾಗಿ ಥಿಂಕ್ ಮಾಡದೇ ಇದ್ದರೆ ಈಗ ಮೆಚ್ಯೂರಾಗಿ ಥಿಂಕ್ ಮಾಡಬೇಕು ಅನ್ನೋ ಫೀಲಿಂಗ್ಸ್ ಬರ್ತಾ ಇದೆ. ಒಂದು ಸಣ್ಣ ಕ್ರಷ್ ಅಥವಾ ಟೈಮ್ ಪಾಸ್ ಲವ್ ಅಲ್ಲ, ಅವರು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಫ್ಯೂಚರ್ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ, ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಬಯಸಿದ ಹಾಗೆ ಅವರು ಕೂಡ ಬಯಸ್ತಾ ಇದ್ದಾರೆ. ಇಬ್ಬರ ಹೃದಯದಲ್ಲೂ ಕೂಡ ಒಂದೇ ರೀತಿಯ ಆಸೆ ಇದೆ. ಬಟ್ ಕನ್ಫ್ಯೂಷನ್ ಅನ್ನೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇಬ್ಬರನ್ನು ದೂರ ತಳ್ಳಿದೆ. ಅಂದರೆ ನೀವಿಬ್ಬರು ಸರಿಯಾದ ಮೇಲೆ, ಅಂದರೆ ಈ ರಿಲೇಷನ್ಶಿಪ್ ಒಟ್ಟಾದ ಮೇಲೆ, ಕನೆಕ್ಟ್ ಆದಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕಡಿಮೆ ಆಗುತ್ತೆ. ಇಬ್ಬರು ಒಟ್ಟಿಗೆ ಆಗ್ತೀರಾ ಅನ್ನೋ ಮನಸ್ಸಿದೆ, ಡಿಸೈರ್ ಇದೆ ಅವರ ಮನಸ್ಸಿನಲ್ಲಿ. ಅವರ ಮನಸ್ಸಿನಲ್ಲಿ ಯಾವ ರೀತಿಯ ಫೀಲ್ ಇದೆ ಅಂದರೆ, ನಿಮ್ಮನ್ನು ಮರೆಯೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಇನ್ನೂ ಕೂಡ ಅವರ ಮನಸ್ಸಿನಲ್ಲಿ ನೀವಿದ್ದೀರಾ. ಈ ರಿಲೇಷನ್ಶಿಪ್ಪನ್ನು ಬಿಡುವ ಮನಸ್ಸು ಅವರಲ್ಲಿ ಇಲ್ಲ. ಈ ರಿಲೇಷನ್ಶಿಪ್ ಮತ್ತೆ ಸ್ಟಾರ್ಟ್ ಆಗಬೇಕು, ನ್ಯೂ ಬಿಗಿನಿಂಗ್ ಆಗಬೇಕು, ನ್ಯೂ ಸ್ಟಾರ್ಟ್ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮತ್ತೆ ನಾನು ಈ ರಿಲೇಷನ್ಶಿಪ್ಗೆ ಬರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪನ್ನು ಉಳಿಸ್ಕೋಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಬ್ರೇಕಪ್ ಆಗಿರ್ಬೋದು ನಿಮ್ಮಿಬ್ಬರ ನಡುವೆ, ಅಥವಾ ಮಾತೇ ನಿಂತಿರ್ಬೋದು, ಕಾಂಟ್ಯಾಕ್ಟೇ ಇಲ್ಲದೆ ಇರ್ಬೋದು. ಬಟ್ ಅವರ ಮನಸ್ಸು ಅನ್ನೋದು ಹಿಂದೆ ಹೋಗ್ತಾ ಇಲ್ಲ, ಅಂದರೆ ನಿಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ. ಹಿಂದಿನ ಘಟನೆಗಳನ್ನು ನೆನಪಿಸ್ಕೊಳ್ತಾ ಇದ್ದಾರೆ, ಪಾಸ್ಟ್ನ ಮೆಮೊರೀಸ್ಗಳನ್ನ ನೆನಪಿಸ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಅವರು ಬೇರೆ ವಿಷಯಗಳಲ್ಲಿ ಬ್ಯುಸಿ ಇರ್ಬೋದು, ಅವರ ಜಾಬಲ್ಲಿ, ಕೆರಿಯರಲ್ಲಿ, ಅಥವಾ ಅವರದೇ ಕೆಲಸದಲ್ಲಿ ಅವರು ಬ್ಯುಸಿ ಇರ್ಬೋದು. ಹೊರಗಡೆ ನಾರ್ಮಲ್ ಆಗಿ ವರ್ತನೆ ಮಾಡ್ತಾ ಇರ್ಬೋದು, ಆದರೆ ಮನಸ್ಸಿನ ಒಳಗಡೆ ನೀವು ಮಾತ್ರ ಅನ್ನೋ ಜಾಗ ಖಾಲಿಯಾಗೇ ಇದೆ. ಅಂದರೆ ಲೈಫ್ ಅನ್ನೋದು ಮುಂದೆ ಹೋಗ್ತಾ ಇದೆ, ಆದರೆ ಮನಸ್ಸು ಇನ್ನೂ ನಿಮ್ಮಲ್ಲೇ ನಿಂತಿದೆ ಅನ್ನೋ ಎನರ್ಜಿ ಇದೆ. ಅವ್ರಿಗೆ ಯಾಕೆ ಮುಂದಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ ಅಂತ ನೋಡೋದಾದರೆ, ನಿಮ್ಮಲ್ಲಿ ಸಿಗುವ ಫೀಲಿಂಗ್ ಅವ್ರಿಗೆ ಮತ್ತೆ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಯಾರನ್ನು ನೋಡಿದ್ರೂ ಕೂಡ ಕನೆಕ್ಷನ್ ಅನ್ನೋದು ಇಲ್ಲ, ಯಾರ ಜೊತೆ ಮಾತಾಡಿದ್ರೂ ಕೂಡ ಅದೇ ಫೀಲಿಂಗ್ ಬರೋದಿಲ್ಲ. ಅವರು ಕಂಪೇರ್ ಮಾಡ್ತಾ ಇದ್ದಾರೆ, ನೀವು ಮತ್ತು ಬೇರೆಯವರು ಯಾವ ರೀತಿ ಅಂತ ಕಂಪೇರ್ ಮಾಡ್ತಾ ಇದ್ದಾರೆ. ಸಮಯ ಕಳೆದಂತೆ ಏನಾಗ್ತಾ ಇದೆ ಅಂದರೆ, ಅವರಿಗೆ ನಿಮ್ಮ ಬೆಲೆ ಎಷ್ಟಿದೆ, ಅದರ ವ್ಯಾಲ್ಯೂ ಎಷ್ಟಿದೆ ಅಂತ ಗೊತ್ತಾಗ್ತಾ ಇದೆ. ನಿಮ್ಮ ಪ್ರೀತಿ ಎಷ್ಟಿದೆ ಅಂತ ಗೊತ್ತಾಗ್ತಾ ಇದೆ. ನಿಮ್ಮ ಕೊರತೆ ಅವರ ಲೈಫ್ನಲ್ಲಿ, ನಿಮ್ಮ ಪ್ರೆಸೆನ್ಸ್ ಹೆಚ್ಚು ಫೀಲ್ ಆಗ್ತಾ ಇದೆ. ಅಂದರೆ ಅವ್ರಿಗೆ ಯಾರು ಬೇಕಾದವರು ಅಂತ ಉತ್ತರ, ಅವ್ರಿಗೇನು ಬೇಕು, ನಿಜವಾಗ್ಲೂ ಯಾರು ಬೇಕು ಅನ್ನೋದಕ್ಕೆ ಉತ್ತರ ನೀವು ಅಂತ ಅವರು ಕಂಡುಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ನೋಡೋದಾದರೆ ಈ ರಿಲೇಷನ್ಶಿಪ್ ಅನ್ನೋದು ಸಿಂಪಲ್ ಅಟ್ಯಾಚ್ಮೆಂಟ್ ಅಂತ ಅವರಿಗೆ ಕಾಣಿಸ್ತಾ ಇಲ್ಲ, ಎಮೋಷ್ನಲ್ ಡೀಪ್ ಕನೆಕ್ಷನ್ ಆಗಿ ಕಾಣ್ತಾ ಇದೆ. ದೂರ ಇದ್ದರೂ ಕನೆಕ್ಷನ್ ಅನ್ನೋದು ಇದೆ ಅಂತ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಮಾತು ಇಲ್ಲದೇ ಇದ್ದರೂ ನಿಮ್ಮಿಬ್ಬರ ನಡುವೆ ನೆನಪು ಅನ್ನೋದಿದೆ. ನಿಮ್ಮಿಬ್ಬರ ನಡುವೆ ದೂರ ಇದ್ದರೂ ಕನೆಕ್ಷನ್ ಅನ್ನೋದು ಇನ್ನೂ ಸ್ಟ್ರಾಂಗ್ ಆಗಿದೆ. ಎಮೋಷ್ನಲ್ ಡೀಪ್ ಕನೆಕ್ಷನ್ ಇಬ್ಬರ ನಡುವೆ ಕೂಡ ಇದೆ. ಅದನ್ನು ಕಟ್ ಮಾಡೋದಕ್ಕೆ ಅವರಿಗೂ ಕೂಡ ಆಗ್ತಾ ಇಲ್ಲ, ನಿಮಗೂ ಕೂಡ ಆಗ್ತಾ ಇಲ್ಲ. ನೀವು ಕೂಡ ಅವರ ಮೇಲೆ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಅವರ ಬರುವಿಕೆಗಾಗಿ ಅಥವಾ ಅವರ ಕಾಂಟ್ಯಾಕ್ಟ್ಗಾಗಿ ಅಥವಾ ಅವರ ಕಾಲ್ ಮೆಸೇಜ್ಗಾಗಿ ಕಾಯ್ತಾ ಇದ್ದೀರಾ. ಅವರು ಕೂಡ ನಿಮ್ಮ ಲೈಫ್ನಲ್ಲಿ ಬರಬೇಕು, ಈ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು, ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಕ್ಲಿಯರ್ ಮಾಡಬೇಕು ಅನ್ನೋ ರೀತಿ. ಅದಲ್ಲದೆ ಈ ರಿಲೇಷನ್ಶಿಪ್ಪಲ್ಲಿ ಕಮಿಟ್ಮೆಂಟ್ ಕೊಡಬೇಕು, ಅದೇ ರೀತಿ ಒಂದು ಸ್ಟ್ರಾಂಗ್ ಡಿಸಿಷನ್ನ ಆ್ಯಕ್ಷನ್ ತಗೊಳ್ಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ತುಂಬ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ನಾರ್ಮಲ್ ಆಗಿ ಸಿಂಪಲ್ ರಿಲೇಷನ್ಶಿಪ್ ಅಂತ ಅಂದ್ಕೊಳ್ತಾ ಇಲ್ಲ, ಸ್ಟೇಬಲ್ ಆಗಬೇಕು ರಿಲೇಷನ್ಶಿಪ್ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಅದು ಕ್ಲಿಯರ್ ಆಗಲಿ. ನಿಮ್ಮ ಲವ್ ಲೈಫ್ನಲ್ಲಿ ಖುಷಿ ಅನ್ನೋದು ತುಂಬಿರಲಿ. ನಿಮ್ಮ ಎಲ್ಲ ಪಾಸಿಟಿವ್ ವಿಷಸ್ ಕೂಡ ನೆರವೇರಲಿ, ಆದಷ್ಟು ಬೇಗ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿ ಮತ್ತು ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.